Hey guys, ಗೀತಾ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಉಳಿದ ಅನ್ನದಲ್ಲಿ ನಾನು ದೋಸೆ ಮಾಡಿ ತೋರಿಸಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮೊದಲು ಗೀತಾ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿಲಿ ನಾನು ಉಳಿದಿದ್ದು ಅನ್ನ ರಾತ್ರಿ ಊಟ ಮಾಡಿ ಉಳಿದಿದ್ದ ಅನ್ನದಲ್ಲಿ ದೋಸೆ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ಇದನ್ನು ರಾತ್ರಿ ಹಾಕಿ ಉದ್ದಿನಬೇಳೆ ಸ್ವಲ್ಪ ಒಂದು 3 ಸ್ಪೂನ್ನಷ್ಟು ಮೆಂತ್ಯ ಹಾಕಿ ಹುಣಿ ಹಾಕಿದ್ದೆ, 1 ಹಿಡಿಯಷ್ಟು ಉದ್ದಿನಬೇಳೆ ಹಾಕಿದ್ದೆ, 3 ಹಿಡಿಯಷ್ಟು ಮೆಂತ್ಯ ಹಾಕಿದ್ದೆ, 1 ಪಾವನಷ್ಟು ಅಕ್ಕಿ ಹಾಕಿದ್ದೆ ಮತ್ತು ಅನ್ನ ಇದೆಲ್ಲ ರುಬ್ಬಿಟ್ಟು ನೀವು ಯಾವ ರೀತಿ ಮಾಡೋದು ನಿಮಗೆ ತೋರಿಸ್ತೀನಿ. ನೀರಲ್ಲಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಅಕ್ಕಿ ಒಂದರ್ಧ ಸ್ವಲ್ಪ ಅನ್ನ ಎರಡು ಮಿಕ್ಸ್ ಮಾಡಿ ನಾನು ರುಬ್ಕೋತೀನಿ. ಇವಾಗ ನೋಡಿ, ಇವಾಗ ರುಬ್ಕೊಂಡಿದ್ದೀನಿ, ರೆಡಿಯಾಗಿದೆ. ಸ್ವಲ್ಪ ಇವಾಗ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಹದ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ದೋಸೆ ಥರನ ಸಂಪಳ ತುಂಬ ಚೆನ್ನಾಗಿ ಬಂದಿದೆ. ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕಲ್ಲು ಕಾದಿದೆ, ಹಾಕೋಣ ಬನ್ನಿ ದೋಸೆ. ಈ ಥರ ಮೇಲೆ ಈ ಥರ ಮುಚ್ಚಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಸುತ್ತ ಎಲ್ಲ ಆಗಿದೆ, ಒಂದು ಕಡೆ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಎತ್ತೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.